ಗಳಲ್ಲಿ ಅವತ್ತು ಏನು ಮಂಡ್ಯದ ಜನಸಂಖ್ಯೆ ಕೇವಲ 7,000 ಇತ್ತು. 7,000 ಇದ್ದಂತ ಜನಸಂಖ್ಯೆ ಇವತ್ತು 1.25 ಲಕ್ಷ. ಕೊಳ್ಳಲೇಬೇಕು. ಸೇರಿದ 19 ಎಕರೆ ಜಾಗ 3 ವರ್ಷಕ್ಕೆ ಪಡೆಯಲೇಬೇಕು. ಅನಗತ್ಯ ಕಾಮಗಾರಿಗಳು ಮಿಮ್ಸ್ ಆವರಣದಲ್ಲಿ ನಿಲ್ಲಲೇಬೇಕು. ವೈಜ್ಞಾನಿಕ ಅನವಶ್ಯಕ ಕಾಮಗಾರಿಗಳು ಮಿಮ್ಸ್ ಆವರಣದಲ್ಲಿ ನಿಲ್ಲಲೇಬೇಕು. ಗುತ್ತಿಗೆದಾರರು ಅಧಿಕಾರಿಗಳ ಜೇಬು ತುಂಬಿಸುವ ವೈಜ್ಞಾನಿಕ ಕಾಮಗಾರಿಗಳಿಗೆ ಹೇಳಿದಿಕ್ಕಾರ. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಜೇಬು ತುಂಬಿಸುವ ವೈಜ್ಞಾನಿಕ ಕಾಮಗಾರಿಗಳಿಗೆ ಹೇಳಿದಿಕ್ಕಾರ. ಐಡಿ ಅಂತ ನೋಡ್ಬೇಡಿ. ನೋಡಿ, ಎಲ್ಲರೂ ಜಾಗ ಇದೆ, ಜನ ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆಲ್ಲ ಜಾಗ ಇದೆಯಾ, ಎಲ್ಲ ವೆಹಿಕಲ್ ಇದೆ. ಬಂದು ಎಲ್ಲಿ ನಿಂತ್ಕೋಬೇಕು? ಆಯ್ತು, ಒಂದು ರಿಪೋರ್ಟ್ ತಗೊಳ್ತಾರೆ. ರಿಪೋರ್ಟ್ ಮಧ್ಯಾಹ್ನ ಆಗುತ್ತೆ, ಎಲ್ಲಿ ಕೂತ್ಕೋಬೇಕು? ಹೋಗಿ ಎಲ್ಲಿ ಕೂರ್ಬೇಕು ಹೇಳಿ? ಇಲ್ಲೆಲ್ಲ ಕುತ್ಕೊಳ್ಳೋಕೆ ಜಾಗ ಇದೆಯಾ? ಇಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ಬಂದಂಥ ಪೇಷಂಟ್ ಕಡೆಯವರು ಕೂತ್ಕೊಂಡು ಊಟ ಮಾಡೋದಕ್ಕೆ ವಿಶ್ರಾಮಿಸಕ್ಕೆ ಜಾಗ ಇದೆ, ಅವಕಾಶ ಆಗಲಿ. ಆಯ್ತಾ? ಸ್ಟಾಪ್ ಮಾಡಿ. ನೀವು ಶಾಶ್ವತವಾಗಿ ಮತ್ತೆ ಕಟ್ಟುವಂಥ ಪ್ರಯತ್ನ ಮಾಡಬೇಡಿ. ಆಯ್ತಾ? ಕಟ್ಟುವಂಥ ಪ್ರಯತ್ನ ಮಾಡಬೇಡಿ. ಒಳ್ಳೆ ಗುಣಮಟ್ಟದ ಆರೋಗ್ಯ ಸಿಗಬೇಕಿಲ್ಲ, ವ್ಯವಸ್ಥೆ ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ಇದೆ. ಯಾವುದೇ ಕಾರಣಕ್ಕೂ ಮತ್ತೆ ಕಟ್ಟೋ ಪ್ರಯತ್ನಗಳು ಮಾಡಬೇಡಿ ಅಷ್ಟೇ. ನಮ್ಮ ಮತ್ತೆ ಹೋರಾಟ ಮಾಡಿ ಕಾಮಗಾರಿ ತಡೆಯುವಂಗೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಆಯ್ತಾ? ಕೇಳಿ ಮತ್ತೆ ನಿವೇಶನ ತಗೊಳ್ಳಿ ನೀವು. ನಾನೀಗ ಇವರು 19 ಎಕರೆ ಜಾಗ ಇದೆ ಪಕ್ಕದಲ್ಲಿ. ಇವ್ರಿಗೆ 2 ಫಸ್ಟ್ ಅದು ತಗೊಳಕ್ಕೆಲ್ಲ ಅವಕಾಶ ಇದೆ. ನಾನು ಇವತ್ತು ಬೆಳಗ್ಗೆ ಮಾತಾಡಿ ಬಂದೆ ಒಬ್ರಿಗೆ. ಅವರು ಪೊನ್ನಣ್ಣ ಇದಾರಲ್ಲ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಅವ್ರಿಗೆ AG ಅವರು ಮಾತಾಡಿಸ್ರಿ, ಅವ್ರಿಗೆ ಮೂವ್ ಮಾಡಿಸ್ರಿ ಅಂತ ಹೇಳಿ ಬಂದ್ವಿ. ಆಯ್ತಾ? ಆ ಪ್ರಯತ್ನ ಮಾಡಲಿ. ಅದು ಬಿಟ್ಬಿಟ್ಟು ಇಲ್ಲೆಲ್ಲ ಬಂದ ಇಲ್ಲೊಂದು ಕಟ್ಟಿ ಅಂತಾರೆ ಬಿಲ್ಡಿಂಗ್, ಇಲ್ಲೆಲ್ಲ ಕಟ್ಟಿ ಅಂತೀವಿ. ಎಲ್ಲ ತೋಟ ಇತ್ತು ಸರ್, ಇವೆಲ್ಲ ಗುಲಾಬಿ ತೋಟ. ಇವೆಲ್ಲ ಇವತ್ತು ಹಿಂಗಾಗಿದೆ ಪರಿಸ್ಥಿತಿ. ಮುಂದಕ್ಕೂ ಮಾಡಬೇಕಾದ್ರೂ ಇದು ನೋಡ್ಕೊಂಡು ಮಾಡ್ಬೇಕಲ್ಲ ಸರ್. ಉದ್ಯಾನವನ ಇದೇ ನೋಡಿ, ಅವರೇ ಕೇಳಿ ಶ್ರೀನಿವಾಸ್ ಕೇಳಿ, ಅವರೇ ಕೊಟ್ಟಿರೋ ಟೆಂಡರಲ್ಲಿ ಇಲ್ಲಿರ್ತಕ್ಕಂಥ ಉದ್ಯಾನವನಗಳ ಮೇಂಟೆನೆನ್ಸ್ ಟೆಂಡರ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಿದೆ ನೋಡಿ ಸರ್, ಮಾನಸಿಕ ಶಾಸ್ತ್ರ OPD ಮುಂದಿನ ಉದ್ಯಾನವನ. ಇದನ್ನ ಕಾಂಟ್ರಾಕ್ಟರ್ ಕೊಟ್ಟಿರ್ತಕ್ಕಂಥ ವರ್ಕ್ ಆರ್ಡ್ರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅವರು ಮೆನ್ಷನ್ ಮಾಡಿ ನೀವು ಈ ಉದ್ಯಾನವನ್ನು ಕೂಡ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಹೇಳೋದಲ್ಲ, ಇದು ಮಿಮ್ಸ್ ಡಾಕ್ಯುಮೆಂಟ್. ಇದು ಮಿಮ್ಸ್ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಡಾಕ್ಯುಮೆಂಟ್ ಇದು. ಅದೇ ಮಾಡಿ ನೋಡಿದ್ರೆ ನಾವು ತಡೆದಕ್ಕೇನೋ ಸರಿ ಆಯ್ತು. ನಾವು ತಡಿಲಿಲ್ಲ ಅಂದ್ರೆ ಕಟ್ಟೆ ಕಾಮಗಾರಿ ಇದೆಲ್ಲ ಅವರೇ ಕೊಟ್ಟಿರೋದು. ವರ್ಕ್ ಆರ್ಡರ್ ಕೊಟ್ಟು ಮಾಡೋದಕ್ಕಂತ ಮಾಡಿ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಕೆಲಸ ಏನೈತೆ ಆ ಜಾಗವನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು. ಅದು ನೀವು ಆ ಜಾಗ ನಂದಲ್ಲ, ಅದು ಕಟ್ಟಬಾರದು ಅಂತ ನಾನು ಇಂಜಿನಿಯರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಸರ್. ನಾವು DC ಭೇಟಿ ಮಾಡಿದ್ವಿ. DC ಅಂಕಲ್ ನಾವೇ ನಿಮಗೆ ಫೋನ್ ಮಾಡಿಸ್ತಾ ಸರ್. ಆಯ್ತಪ್ಪ, ನೀವು ಹೇಳಿದ ತಕ್ಷಣ ಸ್ಟಾಪ್ ಮಾಡಿಸಿದ್ದೀವಿ. ಆ ಜಾಗ ಕಟ್ಟಬೇಡಿ ಅಂತ ಹೇಳಿದ್ವಿ. ಈಗ ಬೇರೆ ಜಾಗ ಕೊಡೋ ಜವಾಬ್ದಾರಿ ಇವ್ರದ್ದು, ನಂದಲ್ಲ. ಈ ಜಾಗ ಈಗ ಅಲ್ಲಿ ಆ ಜಾಗ ಕಟ್ಟಬಾರ್ದು ಅಂತ ಹೇಳಿ. ಈಗ ಮೆಡಿಕಲ್ ಎಜುಕೇಷನ್ ಸೆಕ್ರೆಟರಿಗೂ ಮಾತಾಡಿದ್ವಿ ನಾವು, ಸೆಕ್ರೆಟರಿಗೂ ಮಾತಾಡಿ ಬಂದ್ವಿ, ಡೀನ್ಗೂ ಮಾತಾಡಿದ್ವಿ, DC ಅವ್ರಿಗೂ ಮಾತಾಡಿದ್ವಿ. ನಿಮ್ಮ ಕೊಟ್ಟಿದ್ವಿ. ಈಗ ನಮ್ದು ಇಷ್ಟೇ ಸರ್ ಕಾಳಜಿ. ಈಗ ಅಲ್ಲಿ ಮೊದಲೇ ಕಿಷ್ಕಿಂದಾಗಿದೆ ಜಾಗ. ಕಿಷ್ಕಿಂದಾಗಿರೋದ್ರಿಂದ ಅಲ್ಲಿಗೆ ವೆಂಟಿಲೇಷನು, ಗಾಳಿ, ಬೆಳಕು, ಸೂರ್ಯಕರಣ ಎಲ್ಲವೂ ಸಿಗಬೇಕಲ್ವ ಸರ್. ಯಾಕೆ ಹಿಂಗೆ ಈಗ ಇಷ್ಟೊಂದು ಬರ್ತಾ ಇದ್ದೀರಿ? ನಿಮ್ಮ ಅಲ್ಲಿ ಜಾಗ ಇದೆಯಲ್ಲ 19 ಎಕರೆ ಸಂಬಂಧ ಇಲ್ಲ. ಅದು ಮೆಡಿಕಲ್ ಕಾಲೇಜ್ ಜಾಗ ಕೊಟ್ಟಿದ್ರೆ ಕಷ್ಟ ಆಯಿತು. ಈಗ ನೀವು ಬಂದು ಹೇಳಿದ್ದೀರಿ ಜಾಗ ಇಲ್ಲ, ನೀರು ಬೆಳೆ ಬರಲ್ಲ, ನೀರು ಕಾರ್ಯಕ್ರಮ ಸ್ಟಾಪ್ ಮಾಡಿ ಅಂತ ಸ್ಟಾಪ್ ಮಾಡ್ತೀವಿ. ಆ ಜಾಗ ಕಟ್ಟಬೇಡಿ ಇದೆ, ಬೇರೆ ಜಾಗ ಕೊಟ್ಟಿದ್ದೀವಿ. ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆ ವಿಚಾರಕ್ಕೆ. ಹೆಂಗೈತೆ ಈಶ್ವರ ಹತ್ರ ಮಾತಾಡಿದ್ರು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಿ. ಅದು ಹೆಂಗೈದಂಗೆ ಫ್ಲಾಟ್ ಮಾಡಿ ಅದನ್ನ ಲಾನ್ ಏನು ಅಭಿವೃದ್ಧಿ ಪಡಿಸಿದ್ರು, ಪಾರ್ಕ್ ಆಗಿ ಉಳಿಸ್ಕೊಟ್ಟಿದ್ರು. ಆ ಪಾರ್ಕ್ ಆಗಿ ಉಳಿಸ್ಕೊಳಕ್ಕೆ ಏನು ಬೇಕು ಬೇರೆ ಕಡೆ ಕೊಟ್ಟರೆ ನೋಡಿ ಸರ್, ನೋಡಿ ಸರ್, ಅವ್ರು ಹೇಳ್ತಾರೆ, ಮಾತಾಡ್ತಾರೆ. ಇಲ್ಲಿ ಇಂಜಿನಿಯರ್ ಬಂದರೆ ತರ್ಸಿ ಸರ್, ಇಂಜಿನಿಯರ್ ಫೋಟೋ ತೆಗಿತಾಂತ್ರಿ ಸರ್. ಈಗ ಮಾನಸಿಕ ಶಾಸ್ತ್ರ OPD ಮುಂದಿನ ಉದ್ಯಾನವನ ಇದೇನು ಅಂತ ಹೇಳಿದ್ರೆ, ಈ ಎಲ್ಲ ಲಾನ್ಗಳನ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಒಂದು ಔಟ್ಸೋರ್ಸ್ ಟೆಂಡರ್ ಕೊಟ್ಟಿದ್ದಾರೆ ಅವರು. ಆ ಔಟ್ಸೋರ್ಸ್ ಟೆಂಡರ್ ಅಲ್ಲಿ ಇದನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಅವರು. ಅಲ್ಲ ನೋಡಿ, ಯಾಕೆ ಹೇಳ್ತಾ ಇವ್ ಅಂದ್ರೆ ಪಾರ್ಕ್ ಇದು ನಮ್ಮ ಕಾಳಜಿ ಅದನ್ನ ಇವರು ಮಾಡಬೇಕು. ಓಕೆ ರೈಟ್. ಅಲ್ಲ, ಈಗ ಸುಮಾರು ಬರ್ತಾ ಇದಾವೆ ಸರ್ಕಾರ ಯೋಜನೆಗಳು. ನಾವು ಕೇಳ್ತಾ ಇದ್ದೀವಿ, 19 ಎಕರೆ ಜಾಗ ಇದೆ, ತಗೊಂಡು ಮಾಡ್ಲಿ. ನಾವು ಅದಕ್ಕೆ ಓಟ ಕೊಡ್ತೀವಿ, ವಿಚಾರಕ್ಕೆ ಸಂಬಳ ಕೊಡ್ತೀವಿ, ಆಗ್ಲಿ. ಆಯ್ತಾ? ಈಗ ಏನು ನಾವು ಮಂಡ್ಯ ಮೆಡಿಕಲ್ ಕಾಲೇಜಿನಲ್ಲಿದ್ದಂಥ ಪಾರ್ಕ್ನೊಳಗೆ ಉದ್ಯಾನವನದಲ್ಲಿ ಕಟ್ಟಡವನ್ನು ಕಟ್ಟೋದ ಪ್ರಯತ್ನದ ಬಗ್ಗೆ 2-3 ದಿನಗಳಿಂದ ನಡೆಸಿದಂಥ ಹೋರಾಟದ ಭಾಗವಾಗಿ ಇವತ್ತು DHO ಅವರು ಖುದ್ದು ಬಂದು ನಾವು ಅಲ್ಲಿ ಕಾಮಗಾರಿಯನ್ನು ಮಾಡಲ್ಲ, ನಿಲ್ಲಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ.
ಅದೇ ರೀತಿಯಲ್ಲಿ KHSTP ಇಂಜಿನಿಯರ್ ಕೂಡ ಬಂದು ನಾವು ಬೇರೆ ಪರ್ಯಾಯ ಜಾಗವನ್ನು ಹುಡ್ಕೊಳ್ತೀವಿ ಅಂತೇಳಿ ಹೇಳೋಗಿದ್ದಾರೆ. ಇದು ನಮ್ಮ ಎಲ್ಲರ ಹೋರಾಟಕ್ಕೆ ಬಂದಂಥ ಜಯ ಅಂತ ಪರಿಗಣಿಸ್ತೀನಿ. ಮತ್ತು ಕೇಳ್ತಕ್ಕಂಥ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೊಸ ಕಾಮಗಾರಿಗಳನ್ನ ದಯಮಾಡಿ ಇಲ್ಲಿ ಮಾಡಬಾರ್ದು. ಯಾಕಂತೇಳಿದ್ರೆ ಈಗಾಗಲೇ ಬರ್ತಕ್ಕಂಥ ಹೋಗ್ತಕ್ಕಂಥ ಜನಕ್ಕೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ನೀವು ಕಟ್ಟಡಗಳನ್ನ ಕಟ್ಟೋಗ್ತೀರಿ, ಒಂದು ಬೆಂಕಿ ಅನಾಹುತ ಆದರೆ, ಒಂದು ಸಮಸ್ಯೆ ಆದರೆ ಜನ ಯಾವ ಕಡೆಯಿಂದ ಹೋಗ್ಬೇಕು ಬರಬೇಕು ಅನ್ನೋದಕ್ಕಂದ್ರೆ ಕೂಡ ಗೊತ್ತಾಗೋದಿಲ್ಲ. ಮತ್ತು ಇಲ್ಲಿ ಒಂದು ಲಂಗ್ ಸ್ಪೇಸನ್ನು ಕೊಡಬೇಕು ನೀವು. ಇಲ್ಲಿರ್ತಕ್ಕಂಥ ಜನಗಳಿಗೆ ಗಾಳಿ, ಬೆಳಕು, ಸೂರ್ಯನ ಕಿರಣ ಸಿಗೋ ರೀತಿಯಲ್ಲಿ ಉತ್ತಮವಾದ ವಾತಾವರಣ ಇರಬೇಕು. ಆ ವಾತಾವರಣಕ್ಕೆ ಇವೆಲ್ಲವೂ ಧಕ್ಕೆ ಆಗ್ತಾ ಇದೆ. ಇದನ್ನು ಮನಗಂಡು ಇನ್ನು ಯಾವುದೇ ಹೊಸ ಕಾಮಗಾರಿಗಳನ್ನ ಇಲ್ಲಿ ಮಾಡ್ದೇನೆ, ಏನು ಪಕ್ಕದಲ್ಲಿ 19 ಎಕರೆ ಜಾಗ ಮೆಡಿಕಲ್ ಕಾಲೇಜ್ ಅಂತ ಜಾಗ ಇದೆಯಲ್ಲ, ಆ ಜಾಗವನ್ನು ವಶಪಡಿಕೆ ನೀವು ಏನು ಬೇಕಂತ ಪ್ರಯತ್ನಗಳನ್ನ ನೀವು ಮಾಡಬೇಕು. ಅಲ್ಲಿ ನಿಮ್ಮ ಬದ್ಧತೆಯನ್ನು, ಕರ್ತವ್ಯ ಪರತೆಯನ್ನು ತೋರಿಸ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ಏನು ಇವತ್ತು ಉದ್ಯಾನವನವನ್ನ ಕಟ್ಟಡ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಸತತವಾಗಿ ಒಂದು ವಾರದಿಂದ ನಾವು ಮನವಿಗಳನ್ನ ಕೊಡೋದ್ರ ಮುಖಾಂತರ, DCR ಗಮನ ಸೆಳೆಯೋದ್ರ ಮುಖಾಂತರ, ಡೈರೆಕ್ಟರ್ ಗಮನ ಸೆಳೆಯೋದ್ರ ಮುಖಾಂತರ ಇವತ್ತು ಕಾಮಗಾರಿಯನ್ನು ಹೋರಾಟವನ್ನು ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಇಲಾಖೆ ಸಹಕಾರದೊಡನೆ ಅವರು ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಈ ಪಾರ್ಕನ್ನು ಉಳಿಸು ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಜೊತೆಗೆ ಏನೀಗ ಮಂಡ್ಯ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಈಗಾಗಲೇ ಫೈರ್ ಇಂಜಿನಿಯರ್ ಸರ್ಟಿಫಿಕೇಟನ್ನು ಕೊಡ್ದೇನೆ ಕಟ್ಟಡ ಉದ್ಘಾಟನೆ ಆಗದೆ ನಿಂತಿದೆ. ಯಾಕೆ ಅಂದರೆ ಪ್ಲಾನ್ ಆಗಿ ಕೆಲಸ ಮಾಡ್ದೇನೆ ಇವತ್ತು ಅಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಏನಾರು ಒಂದು ಅನಾಹುತ ಆದರೆ ಅವ್ರು ಎಲ್ಲಿಂದ ಬರೋದು, ಎಲ್ಲಿಂದ ಹೋಗೋದು ಅಂತಕ್ಕಂಥದ್ದೇ ಸರ್ಟಿಫಿಕೇಟ್ ಇಲ್ಲದೇ ಕಾಮಗಾರಿ ಕಟ್ಟಿರ್ತಕ್ಕಂಥದ್ದು. ಅಂಥ ಅನಾಹುತಗಳಾಗಬಾರ್ದು. ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ಸಾಕಷ್ಟು ಜನ ಈ ಜಿಲ್ಲೆಯಲ್ಲಿ ತಾಪತ್ರೆ ಪಡ್ತಾ ಇದ್ದಾರೆ. ರಾಜ್ಯ ಜಿಲ್ಲೆಗಳಿಗೆ ಹೋಗ್ಬೇಕಾಗಿದೆ, ಮೈಸೂರಿಗೆ ಹೋಗ್ಬೇಕಾಗಿದೆ, ಖಾಸಗಿ ಹಾಸ್ಪಿಟ್ಲಿಗೆ ಮೊರೆ ಹೋಗ್ಬೇಕಾಗಿದೆ. ಅಂಥ ವ್ಯವಸ್ಥೆ ಒಳಗೆ ಇವತ್ತು 50 ಕೋಟಿ ರೂಪಾಯಿನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕಾಗ್ದೇನೆ, ಪ್ಲಾನ್ ಮಾಡ್ದೇನೆ ಅಧೋಗತಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗಿದ್ರು. ಈಗಿರ್ತಕ್ಕಂಥ ಮಂಡ್ಯ ಮೆಡಿಕಲ್ ವಿಮ್ಸ್ ಒಳಗೆ ಈ ಕಟ್ಟಡವನ್ನು ಕಟ್ಟಬಾರ್ದು. ಗಾಳಿ ಬೆಳಕಬೇಕು, ಜನರಿಗೆ ರೋಗವನ್ನು ವಾಸಿ ಮಾಡಬೇಕಾದಂಥ ವಿಮ್ಸ್ ಆಸ್ಪತ್ರೆ ರೋಗವನ್ನು ಹರಡಿಸುವಂಥ ಮಟ್ಟದಲ್ಲಿ ಕಟ್ಟಡವನ್ನು ಕಟ್ತಾ ಇರೋದನ್ನು ಇವತ್ತು ಸಂಘಟನೆ ಎಲ್ಲರೂ ಸೇರಿ ಅದನ್ನ ನಿಲ್ಲಿಸಿದ್ದೀವಿ. ಹಾಗಾಗಿ ಈಗೇನು 19 ಎಕರೆ ಇರ್ತಕ್ಕಂಥ ಆಸ್ಪತ್ರೆ ಜಾಗವನ್ನು ಉಳಿಸ್ಲಿಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನ ಹರಿಸಿ ಎಲ್ಲ ರೀತಿಯ ಕಟ್ಟಡಗಳನ್ನ ಕಟ್ಟಬೇಕು. ಇಲ್ಲೇನೋ ಹಿರಿಯ ನಾಗರಿಕರ ಚಿಕಿತ್ಸೆಗಾಗಿ ಕಟ್ತಾ ಇರ್ತಕ್ಕಂಥ ಕಟ್ಟಡ ಅವಶ್ಯಕತೆ ಇದೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಜಾಗ ಇದ್ದು ಕೂಡ ನೀವು ಮೌನವಹಿಸಿರೋ ತಪ್ಪು. ಈ ಕೂಡಲೇ ಅದನ್ನ ಜಾಗವನ್ನು ತೆರವುಗೊಳಿಸಿ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತೆ ಕಾಮಗಾರಿ ಪ್ರಾರಂಭ ಮಾಡಬಾರ್ದು ಅನ್ನೋಷ್ಟೇ. ಈ ಜಾಗ ಗಾಳಿ ಬೆಳಕು ಅವಶ್ಯಕತೆ ಹಾಸ್ಪಿಟ್ಲ್ ಬೇಕಾಗಿದೆ. ಇವತ್ತು ಯಾವುದೇ ಮೆಡಿಕಲ್ ಕಾಲೇಜ್ಗೆ 50 ಸೀಟು MBBS ಸೀಟ್ ಆಗಲಿ, ಪ್ಯಾರಾಮೆಡಿಕಲ್ ಸೀಟ್ಗಳಾಗಲಿ ಸಿಗಬೇಕಾದ್ರೆ ಜಾಗದ ಕೊರತೆ ತುಂಬ ಇದೆ. ಹಾಗಾಗಿ ಅದರ ಬಗ್ಗೆ ಗಮನ ಹರಿಸಬೇಕು ಅಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.